How to love God. ದೇವರನ್ನು ಪ್ರೀತಿಸುವುದು ಹೇಗೆ? The Bible has given us, shown us that Jesus is the living demonstration of what God is. ದೇವರು ಎಂತವರು ಆಗಿದ್ದಾರೆ ಎಂದು ನಮಗೆ ತೋರಿಸಲು ಯೇಸು ನಮಗೆ ಜೀವಂತ ಉದಾಹರಣೆ ಆಗಿದ್ದಾರೆ ಎಂದು ನಮಗೆ ಸತ್ಯವೇದವು As we love ತೋರಿಸುತ್ತದೆ. Jesus, we love God the Father as ನಾವು well. ಯೇಸುವನ್ನ ಪ್ರೀತಿಸುವಾಗ ತಂದೆಯಾದ ದೇವರನ್ನು ಸಹ And the way to love ಪ್ರೀತಿಸುವವರಾಗಿರುತ್ತೇವೆ. Jesus is, I've seen primarily two ways in my own life. ನನ್ನ ಜೀವಿತದಲ್ಲಿ ಯೇಸುವನ್ನ ಪ್ರೀತಿಸುವುದು ಎರಡು ವಿಧದಲ್ಲಿ ತಿಳಿದುಕೊಂಡಿದ್ದೇನೆ. First commandment is to love God with all our heart, soul, strength and mind. ಮೊದಲ ಆಜ್ಞೆ ನಾನು ದೇವರನ್ನ ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಪ್ರಾಣದಿಂದ The three conditions ಪ್ರೀತಿಸುವುದಾಗಿದೆ. of discipleship mentioned in Luke 14, ಲೂಕ 14ರಲ್ಲಿ ಶಿಷ್ಯತ್ವದ 3 ಷರತ್ತುಗಳನ್ನ ಹೇಳಲ್ಪಟ್ಟಿದೆ. verse 26, 27 and 33. ವಾಕ್ಯ 26, 27 ಮತ್ತೆ 33. Or you must love Jesus more than your relatives and friends. ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗಿಂತ ದೇವರನ್ನು ಹೆಚ್ಚಾಗಿ Love Jesus ಪ್ರೀತಿಸುವುದು, more than yourself, to be willing to die to ಸ್ವಂತ yourself. ಚಿತ್ತಕ್ಕೆ ಸಾಯುವುದು ಮತ್ತು ಸ್ವಂತ ಚಿತ್ತಕ್ಕಿಂತ ದೇವರನ್ನು ಹೆಚ್ಚಾಗಿ Thirdly, ಪ್ರೀತಿಸುವುದು. you love Jesus more than all earthly material things. ಮೂರನೆಯದಾಗಿ ಇಹಲೋಕದ ಎಲ್ಲಾ ಸಂಗತಿಗಳಿಗಿಂತ ದೇವರನ್ನ ಹೆಚ್ಚಾಗಿ So it's the ಪ್ರೀತಿಸುವುದಾಗಿದೆ. same thing, loving God with all our heart, soul, strength and mind. ಆದ್ದರಿಂದ ದೇವರನ್ನು ಪೂರ್ಣ ಹೃದಯ ಮತ್ತು ಪೂರ್ಣ ಬಲ ಮತ್ತು ಪೂರ್ಣ ಪ್ರಾಣದಿಂದ ಪ್ರೀತಿಸುವುದು ಇದೇ ಆಗಿದೆ. So the first way ಮೊದಲ ಮಾರ್ಗ is 1 John 4:19. 1 ಯೋಹಾನ 4:19. We love him because he first loved us. ಆತನು ಮೊದಲು ನಮ್ಮನ್ನ ಪ್ರೀತಿಸಿದ್ದರಿಂದ ನಾವು ಕೂಡ ಆತನನ್ನು So the ಪ್ರೀತಿಸುತ್ತೇವೆ. more we recognize how much Jesus loved us, automatically love for him will increase. ಯೇಸು ಕ್ರಿಸ್ತನು ನಮ್ಮನ್ನು ಎಷ್ಟು ಪ್ರೀತಿಸಿದನು ಎಂಬುದಾಗಿ ಗ್ರಹಿಸಿಕೊಂಡಾಗ ಆತನ ಮೇಲೆ ನಮ್ಮ ಪ್ರೀತಿಯು ತಾನಾಗಿ ಹೆಚ್ಚುತ್ತದೆ. We don't have to force ourselves to love him. ಆತನನ್ನು ಪ್ರೀತಿಸುವಂತೆ ನಮ್ಮನ್ನ ನಾವು ಒತ್ತಡಕ್ಕೆ ತಂದುಕೊಳ್ಳುವ ಅವಶ್ಯಕತೆ Forced ಇಲ್ಲ. love is not real love. ಒತ್ತಾಯ ಪೂರ್ವಕವಾದ ಪ್ರೀತಿಯು ನಿಜವಾದ ಪ್ರೀತಿಯಲ್ಲ. If a woman has to love her husband and she doesn't feel like it, that's not love. ಒಬ್ಬ ಸ್ತ್ರೀಗೆ ತನ್ನ ಗಂಡನನ್ನ ಪ್ರೀತಿಸುವಂತ ಮನಸ್ಸು ಇಲ್ಲ ಅಂತಂದ್ರೆ ಅದು ನಿಜವಾದ ಪ್ರೀತಿ ಅಲ್ಲ. Jesus is our husband. ಯೇಸು ನಮಗೆ ಗಂಡನಾಗಿದ್ದಾನೆ. It must be spontaneous, our love for him. ಆತನನ್ನ ಪ್ರೀತಿಸುವಂತದ್ದು ನಮ್ಮಲ್ಲಿ ತಾನಾಗೇ ಹುಟ್ಟಬೇಕು. That will come if we recognize how much he loved us. ಆತನು ನಮ್ಮನ್ನು ಎಷ್ಟು ಪ್ರೀತಿಸಿದನು ಎಂಬುದಾಗಿ ಗ್ರಹಿಸಿಕೊಂಡಾಗ ಅದು ತಾನಾಗೇ We ಬರುತ್ತದೆ. must meditate much on the cross, on how much he suffered there, not just physically, but being ಯೇಸು forsaken ಕ್ರಿಸ್ತನು by God. ಶಿಲುಬೆಯಲ್ಲಿ ಎಷ್ಟು ಬಾಧೆಪಟ್ಟನು, ಶಾರೀರಿಕವಾಗಿ ಮಾತ್ರ ಅಲ್ಲ ದೇವರಿಂದ ಕೈಬಿಡಲ್ಪಡುವಂತ ವಿಷಯದಲ್ಲಿ ಎಷ್ಟು ಬಾಧೆಪಟ್ಟನು And the ಎಂಬುದಾಗಿ more we ನಾವು love, ಧ್ಯಾನಿಸಬೇಕು. we'll see how much he loved us, automatically love will spring up in our heart. ಆತನು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿದನು ಎಂಬುದಾಗಿ ನಾವು ಗ್ರಹಿಸಿಕೊಂಡಾಗ ಆತನ ಮೇಲೆ ನಮ್ಮ ಹೃದಯದಲ್ಲಿ ಪ್ರೀತಿಯು And ಉಕ್ಕಿ the other ಬರುತ್ತದೆ. is by knowing how much we have been forgiven. ಇನ್ನೊಂದು ನಾವು ಆತನಿಂದ ಎಷ್ಟು ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದರಿಂದ. Luke 7 and verse 47. ಲೂಕ 7ನೇ ಅಧ್ಯಾಯ 47ನೇ ವಚನ. Those who are forgiven much love ಯಾವನಿಗೆ much. ಬಹಳ ಕ್ಷಮಿಸಲ್ಪಟ್ಟಿದೆಯೋ ಆತನು ಬಹಳವಾಗಿ We have ಪ್ರೀತಿಸುತ್ತಾನೆ. actually all been forgiven much. ನಾವೆಲ್ಲರೂ ಬಹಳವಾಗಿ There's ಕ್ಷಮಿಸಲ್ಪಟ್ಟಿದ್ದೇವೆ. nobody who's been forgiven little. ಸ್ವಲ್ಪವಾಗಿ ಕ್ಷಮಿಸಲ್ಪಟ್ಟವರು ಯಾರೂ ಇಲ್ಲ. But some people think they have been forgiven little. ಆದರೆ ಕೆಲವರು ಯೋಚಿಸುತ್ತಾರೆ ನಾವು ಸ್ವಲ್ಪವಾಗಿ ಮಾತ್ರ ಕ್ಷಮಿಸಲ್ಪಟ್ಟಿದ್ದೇವೆ ಎಂದು. That's because we don't realize the seriousness of sins like hypocrisy and ಯಾಕಂದರೆ selfishness ಕಪಟತನ ಮತ್ತು ಸ್ವಾರ್ಥ ಎಂಬಂತ ಪಾಪದ ವಿಷಯವಾಗಿ ಗಂಭೀರತೆಯನ್ನು ನಾವು and ಹೊಂದಿಲ್ಲ. pride. ಮತ್ತು ಗರ್ವ. We think only serious sins are murder, adultery and things ಕೊಲೆ, like that. ವ್ಯಭಿಚಾರ ಇವುಗಳನ್ನ ಮಾತ್ರ ಗಂಭೀರವಾದ ಪಾಪ That's ಎಂಬುದಾಗಿ why we foolishly ತಿಳಿದುಕೊಂಡಿದ್ದೇವೆ. think we are better than the murderers and the adulterers. ಅದಕ್ಕಾಗಿ ನಾವು ಕೊಲೆಗಾರರಿಗಿಂತ ವ್ಯಭಿಚಾರಿಗಳಿಗಿಂತ ನಾವು ಉತ್ತಮರು ಎಂಬುದಾಗಿ When we see ಯೋಚಿಸುತ್ತೇವೆ. sin in God's eyes, we'll see how much we ನಾವು have been forgiven. ಪಾಪವನ್ನ ದೇವರ ದೃಷ್ಟಿಯಲ್ಲಿ ನೋಡುವಾಗ ಎಷ್ಟು ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದನ್ನ So the more ನೋಡುವರಾಗಿರುತ್ತೇವೆ. we meditate on our past life and how much we've been forgiven, ನಾವು ಹಿಂದಿನ ಕಾಲದ ಬಗ್ಗೆ ಯೋಚಿಸಿ ಎಷ್ಟಾಗಿ ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದನ್ನ ಧ್ಯಾನಿಸುವಾಗ we don't get condemned over it because we know our blood of Jesus has cleansed ಯೇಸು us. ಕ್ರಿಸ್ತನ ರಕ್ತವು ನಮ್ಮನ್ನು ತೊಳೆದು ಶುದ್ಧೀಪಡಿಸಿದ್ದರಿಂದ ನಾವು ಈ ವಿಷಯವಾಗಿ ಯೋಚಿಸುವಾಗ ಅಪರಾಧ ಮನೋಭಾವವನ್ನು ಹೊಂದುವ Our ಅವಶ್ಯಕತೆ love ಇಲ್ಲ. for the Lord increases when we know how much we've been ನಾವು forgiven. ಎಷ್ಟಾಗಿ ಕ್ಷಮಿಸಲ್ಪಟ್ಟಿದ್ದೇವೆ ಎಂಬುದನ್ನು ಗ್ರಹಿಸಿಕೊಂಡಾಗ ಆತನ ಮೇಲೆ ನಮ್ಮ ಪ್ರೀತಿಯು ಹೆಚ್ಚಾಗುತ್ತದೆ.